ದಯಾಮಯನಾದ ನಮ್ಮೆಲ್ಲರ ಜಗದೊಡೆಯನ ನಾಮಸ್ಮರಣೆಯಿಂದ ಪ್ರಾರಂಭಿಸುತ್ತಾ ಇವತ್ತಿನ ವೈಚಾರಿಕ ಉಪಳಿ ಚಿಂತನ ಸಿರಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು, ಉಪಸ್ಥಿತ ಅತಿಥಿಗಳು ಹಾಗೂ ಎಲ್ಲ ಹಿರಿಯರಿಗೂ ಕೂಡ ಈ ಕಾರ್ಯಕ್ರಮದ ಶುಭಾಶಯನ್ನು ಹೇಳುತ್ತಾ, ಈ ನೆಲದ ಋಣ ಮತ್ತು ಮಾನವ ಜನ್ಮ, ಮುದೋಳಿನ ನೆಲದ ಋಣ ಇದ್ದದಕ್ಕೋಸ್ಕರ ಇವತ್ತು ಪರಮಾತ್ಮ ನನಗೆ ಎಲ್ಲಿ ಕಳಿಸಿದ್ದಾನಪ್ಪ ಅಂದರೆ, ಸಂಗಮೇಶ್ ಕಲ್ಯಾಣಿ ಸರ್ ಅವರು ಇವತ್ತು ಪ್ರೀತಿಯಿಂದ ಮುದೋಳಿನ ಈ ಕಾರ್ಯಕ್ರಮದ ಆಯೋಜಕರು ನನ್ನನ್ನು ಆರಿಸಿದ್ದಾರಂದ ಮೇಲೆ ನಾವೆಲ್ಲರೂ ಮಾನವ ಸೃಷ್ಟಿಯ ಶ್ರೇಷ್ಠ ಜೀವಿಗಳು. ನಮ್ಮೆಲ್ಲರಿಗೆ ಸೃಷ್ಟಿಸಿದವನು ನಮ್ಮ ಜಗದೊಡೆಯ. ನಮಗೆ ಯಾಕೆ ಮಾನವನಾಗಿ ಜನ್ಮಿಸಿದ್ದಾನಂದ್ರೆ, ಈ ಭೂಮಿಯ ಋಣ ಇದ್ದ ಸಲುವಾಗಿ ನಮಗೆ ಮಾನವ ಸೃಷ್ಟಿಯ ಶ್ರೇಷ್ಠ ಜೀವಿಯಾಗಿ ಸೃಷ್ಟಿಸಿದ್ದಾನೆ. ಮಾನವನಿಗೆ ಪರಮಾತ್ಮ ಭೂಮಿಯಲ್ಲಿ ಕಳಿಸಬೇಕಾದರೂ ಕೂಡ ಈ ಜನನ ಮತ್ತು ಮರಣದ ಚಕ್ರದಲ್ಲಿ ನಾವು ಮರಣದಿಂದ ಜನನದಿಂದ ಮರಣದ ಚಕ್ರದಲ್ಲಿ ಪಾರಾಗಬೇಕಾದ್ರೆ ಏನಾಯ್ತಪ್ಪ ಅಂದ್ರೆ, ಪರಮಾತ್ಮ ಮೊದಲಿಗೆ ದೇವತೆಗಳಿಗೆ ಕರೆಸಿ ಹೇಳಿದ, ನಾನು ಪ್ರತಿನಿಧಿಯಾಗಿ ಭೂಮಿಯ ಮೇಲೆ ಒಬ್ಬ ಮಾನವನಿಗೆ ನಿರ್ಮಿಸಲಿಕ್ಕೆ ಇಚ್ಛಿಸಿದ್ದೇನೋ ಅಂತ. ದೇವತೆಗಳು ಪರಮಾತ್ಮ, ನಾವು ನಿನ್ನ ನಮಸ್ಮರಣೆಯಲ್ಲಿ ಕೋಟಿ ವರ್ಷ ಜಪತಪದಲ್ಲಿದ್ದೇವೆ, ಆದರೂ ಮಾನವನಿಗೆ ಏಕೆ ನೀನು ಪ್ರತಿನಿಧಿಯಾಗಿ ಭೂಮಿ ಮೇಲೆ ಕಳಿಸುತ್ತಿದ್ದೀಯ ಅಂದಾಗ, ದೇವತೆಗಳಿಗಾಗಿದ್ದ ಪಂಚಮಹಾಭೂತಾತ್ಮಕಂ ಇದಂ ಶರೀರಂ, ನಮಗ ಮಣ್ಣಿನಿಂದ ಸೃಷ್ಟಿಸಿದ ಆ ಮಣ್ಣು ತರಲಿಕ್ಕೆ ದೇವತೆಗಳಿಗೆ ಆಜ್ಞಿಸಿದ. ಆ ಮಣ್ಣು ತರಲಿಕ್ಕೆ ದೇವತೆಗೆ ಏನು ಆಜ್ಞಿಸಿದ? ಹೋಗು, ಭೂಮಿಯ ಮಣ್ಣನ್ನು ತೆಗೆದುಕೊಂಡು ಬಾ ಅಂದಾಗ, ಆ ದೇವತೆ ಬಂದು ಮಣ್ಣು ತೆಗೆದುಕೊಳ್ಳುವಾಗ ಭೂಮಿ ಅಳ್ತಾ ಬೇಡ, ಈ ಮಾನವ ಶ್ರೇಷ್ಠನಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ, ಇವನು ಕೊಲೆಗಡಕನು, ರಕ್ತ ಹರಿಸುವನು, ಇವನಿಗೆ ಸೃಷ್ಟಿಸುವುದು ಬೇಡ ಅಂದಾಗ ನೋಡಿ, ಪರಮಾತ್ಮ ಕಳುಹಿದ ದೇವತೆಗೆ ಕರುಣೆ ಬಂದು ಮರಳಿ ಹೋಯಿತು. ಮತ್ತೊಂದು ದೇವತೆಗೆ ಹೇಳಿದ, ಹೋಗು, ನೀನು ಹೋಗು ಅಂತ. ಆ ದೇವತೆನೂ ಕೂಡ ಮರಳಿ ಹೋಯಿತು. ಮೂರನೇ ದೇವತೆಗೆ ಹೇಳಿದ, ಆ ದೇವತೆ ಕೂಡ ಮಣ್ಣು ತಗೊಂಡು ಮತ್ತೆ ಮರಳಿ ಹೋಯಿತು. ಆದ್ರೆ ನಾಲ್ಕನೇದವನು ಯಾರು ಗೊತ್ತೇನ್ರಿ? ಜನನ ಮರಣದ ಚಕ್ರ ಯುಗದೊಳಗೇನ ಯಮರಾಜನಾಗಿದ್ದಾನಲ್ಲ, ಯಮರಾಜ. ಅದು ಮಣ್ಣು ತೆಗೆದುಕೊಳ್ಳುವಾಗ ಭೂಮಿ ಅಳತಾ ಹೇಳಿತು ಬೇಡ ಅಂದಾಗ ಕೇಳಲಿಲ್ಲ. ಪರಮಾತ್ಮನ ಆಜ್ಞೆಯಾಗಿದೆ, ನಾನು ತೆಗೆದುಕೊಂಡು ಹೋಗಲೇಬೇಕು ಅಂತೇಳಿ ಹೋದಾಗ ಪರಮಾತ್ಮ ಏನು ನೆನೆಸಿದಂದ್ರೆ, ಮಾನವನಿಗೆ ನಿರ್ಮಾಣ ಮಾಡಲಿಕ್ಕೆ ನೀನೇ ಆರಿಸಿಕೊಂಡಿದ್ದೆ,
ನಿನಗೆ ಆರಿಸಿಕೊಂಡಿದ್ದೆ. ಆದರೆ ಮರಣದ ಸಮಯದಲ್ಲಿ ನನ್ನ ಮಾನವನ ಪ್ರಾಣ ನಿರ್ಹರಣ ಮಾಡುವನು ಯಾರಂದ್ರೆ ಯಮ, ಇಸ್ರಾಯೇಲ್. ಈ ಮಾನವನಿಗೆ ಶ್ರೇಷ್ಠ ಸ್ಥಾನಮಾನ ಕೊಟ್ಟು ಮಣ್ಣಿನ ಕಣದಲ್ಲಿ ಅನ್ನವನ್ನಿರಿಸಿ ಜಗವನ್ನು ಸಲಹುವ ಧಾತನು ಒಬ್ಬನು. ಈ ಮಣ್ಣಿನ ಇರ್ಲಿ ಖುಷಿ ಆಗ್ತಾ ಇದೆ. ರೀ ನಾನು ಇರ್ಲೇಡ್ರಿ, ಈಗ ಕೇಳ್ತಾರ ಬೇಡ್ರಿ ಇಲ್ಲಿಂತೆ ಮಾತಾಡೋಣ. ಸ್ವಲ್ಪ ಇದು ಆಗುತ್ತಾನ ತಗೊಳ್ಳೋ ನಿಕ್ಕಟ್ಟು ಒಂದು 10 ನಿಮಿಷ ಹೋಗ್ತದೆ. ಆದರೆ ಎಲ್ಲರಿಗೂ ಮತ್ತೊಮ್ಮೆ ನಾವು ಸೃಷ್ಟಿಯ ಶ್ರೇಷ್ಠ ಜೀವಿಯಾಗಿ ನಮ್ಮೆಲ್ಲರ ಜಗದೊಡೆಯ ನಮಗೆ ಹಾಗೆ ಬಿಡುವುದಿಲ್ಲ. ನಮಗೆ ಮಣ್ಣಿನ ಋಣದಿಂದಲೇ ಅವನು ಪುನರುತ್ಥಾನದ ಪುನರುತ್ಥಾನ ಅನ್ನುವಂಥ ವಿಷಯವನ್ನು ನಾವು ತಿಳ್ಕೊಳ್ಳೋಣ. ಪರಮಾತ್ಮ ನಾವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು. ಎಷ್ಟು ಸುಂದರವಾಗಿ ಹೇಳ್ತಾನೆ, ನಾನು ನಿನಗೆ ಈ ಭೂಮಿಯನ್ನ ಹಾಸಿಗೆಯಾಗಿ ಹಾಸಿದ್ದೇನೆ ಅಂತ. ಮಾನವನಿಗೆ ಪರಮಾತ್ಮ, ಏ ಮಾನವ, ನಾನು ಈ ಭೂಮಿಯನ್ನ ಹಾಸಿಗೆಯಾಗಿ ಹಾಸಿ ನಿನ್ನ ಮೇಲೆ ದಯ ತೋರಲಿಲ್ಲೋ ಅಂತ. ಆಕಾಶವನ್ನ ಛಾವಣಿಯಾಗಿ ಸೃಷ್ಟಿಸಿ ನಿನ್ನ ಮೇಲೆ ದಯ ತೋರಲಿಲ್ಲೋ ಅಂತ. ನೋಡಿ, ಕರುಣಾನಿಧಿ, ದಯಾಮಯ, ನಮ್ಮೆಲ್ಲರ ಜಗದೊಡೆಯ, ನಮ್ಮೆಲ್ಲರಿಗೆ ಕಲಿಸಿಕೊಟ್ಟಿದ್ದಾನೆ. ಆದರೆ ನಾವು ಸಜ್ಜನರ ಸಂಘದಲ್ಲಿ ಇರದೆ ಆ ಮಾರ್ಗದಿಂದ ದೂರಾಗಿದ್ದೇವೆ. ಅದಕ್ಕೆ ಇಂಥ ಗೋಷ್ಠಿಯಲ್ಲಿ ನಮಗೆ ಗೊತ್ತಾಗಬೇಕು, ಸಂತರು ಯಾರು, ಗುರುಗಳು ಯಾರು, ಮಾನವರು ಯಾರು. ಈ ಜನ್ಮ ಕಡಿಯಾಗಬೇಕಾದ್ರೆ ನಾವು ನಡಿ ಬಂದೆ ನುಡಿ ಬಂದೆ ಇದ್ದರೆ ಈ ಜನ್ಮ ಕಡೆ ಅಂತ. ಹಾಗಾಗಿ ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ, ನಾನು ಆಕಾಶವನ್ನ ಛಾವಣಿಯಾಗಿ ಸೃಷ್ಟಿಸಿ ನಿನ್ನ ಮೇಲೆ ದಯ ತೋರಲಿಲ್ಲ. ಆಕಾಶದಿಂದ ಮಳೆ ಸುರಿಸಿ ನಿನ್ನ ಆಹಾರ ದ್ರವ್ಯಗಳ ಉದ್ಭವಿಸಿ ನಾನು ನಿನ್ನ ಮೇಲೆ ದಯ ತೋರಲಿಲ್ಲ. ಆದ್ರೆ ಗುರು ಎಷ್ಟು ಅವಶ್ಯಕ ನೋಡ್ರಿ, ಗುರು ಎಷ್ಟು ಅವಶ್ಯಕತಾನೆ. ನಿನ್ನ ಮೇಲೆ ನಾನು ದಯ ತೋರಿದ್ದು ಯಾವಾಗ ಅಂದ್ರೆ, ದಯವೇ ಧರ್ಮದ ಮೂಲವಯ್ಯ. ಈ ಧರ್ಮದ ಮಾರ್ಗದಲ್ಲಿ ನಾವು ಈ ಭೂಮಿಯನ್ನ ತಿರುಸಲಿಕ್ಕೆ ಸಾಧ್ಯ, ಈ ಜನ್ಮವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಈ ಭೂಮಿ ಮೇಲೆ ಈ ಋಣ ತೀರಿಸಲಿಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಪರಮಾತ್ಮ ಏನ್ ಹೇಳಿದಾರೆ, ಯಾವಾಗ ನಿನ್ನ ಮೇಲೆ ನಾನು ದಯ ತೋರಿದ್ದೇನೆಂದರೆ ನಿನ್ನ ಮಧ್ಯದಲ್ಲಿ ಯಾವಾಗ ನಾನು ಗುರುವಿಗೆ ಕಳಿಸಿದ್ದೀನಲ್ಲಪ್ಪ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ
ತಸ್ಮೈ ಶ್ರೀ ಗುರುವೇ ನಮಃ. ಅವನು ನಮ್ಮ ಮೇಲೆ ದಯ ತೋರಿದ್ದು ಯಾವಾಗ ಅಂದ್ರೆ ನಮ್ಮ ಮಧ್ಯದಲ್ಲಿ ಗುರು ಕಳಿಸಿದಾಗ. ಈ ಗುರು ಯಾರು ಅಂತ ನಮಗ ಈ ನೆಲದ ಋಣ ಮತ್ತು ಮಾನವನ ಜನ್ಮ ಕಡಿಮೆ ಮಾಡಿಕೊಳ್ಳಿಕ್ಕೆ ತಿಳಿಯುವುದು ಬಹಳ ಅವಶ್ಯ. ಯಾರು ಈ ಗುರು? ಸಾಕ್ಷಾತ್ ಪರಬ್ರಹ್ಮ. ನಾಳೆ ಸಾಕ್ಷಿ ವಹಿಸುವನು. ಗುರು ಗೋವಿಂದ दोनों खड़े काय लगे पाए बनहाರಿ ಗುರು ಆಪನು ಗೋವಿಂದ ದರದಿ ಖಾಯೆ. ನಮಗ್ ಬೇಕಲ್ರಿ ಅವ. ಯಾರು ಅಂದ್ರೆ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಭೇದ ಮಾಡದವನು. ಈಗ ನಮ್ ತಲೆಯಾಗ ಏನಿರ್ತದಪ್ಪ ಗುರು ಅಂದ್ರೆ ದೇವರ ಹೇಳವ, ದೇವ ಬಿಡಿಸವ, ಚಿಟ್ಟಿ ಕಿಟ್ಟವ, ಮಠ ಮಾಡವ, ಏನೋ ಅಂತ ಇರ್ತದ. ಅದಕ್ಕೆ ಆಸ್ಪದ ಕೊಡಲಿಲ್ಲ. ಏನು ಹೇಳಿದ್ರಪ್ಪ ಅಂದ್ರೆ ಗುರು ಯಾರಂದ್ರೆ, ಇವತ್ತು ನಾನು ಯಾವುದೋ ಒಂದು ಇದರಿಂದ ಬರಾಕತ್ತಾರ, ಏನು ಹೇಳ್ತಾರೋ ಅನ್ನೋದು. ನಾ ಇನ್ನೂ ಇದನ್ನ ಹೇಳಿದ್ರೆ ನಾವು ಅಳಲೇಬೇಕು, ಕಣ್ಣೀರು ಸುರಿಸಲೇಬೇಕು. ಯಾಕಂದ್ರೆ ಈ ನೆಲ ಹಾಸಿ ಇದು ನಮಗೆ ತಾಯಿ. ಇದು ಏನ್ ಮಾಡ್ತದ ಅನ್ನೋದು ಹೇಳ್ತೀನಿ ನಾನು ಮುಂದೆ. ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋರು. ಯಾಕೆ ಬಂದ್ರೆ ಗುರು ನಿಜವಾಗಿ ಸಾಕ್ಷಿ ವಹಿಸ್ತಕ್ಕಂಥ ಗುರು ಯಾರು ಅಪ್ಪ ಅಂದ್ರೆ ಭೇದ ಮಾಡದವನು. ಗುರು ಕभी भेद नहीं करता ना. ಅವನ ನಾಮ ಸ್ಮರಣೆಯ ಉಸಿರಾಡುವನು. मुख में शब्द की माला पुरोकर अनहद राग सुनाया. सत्य के पुजारी दिल की ज़बान से सांस में हर 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 बोल. एक ही एक है हम सबका दाता, अलग अलग मत बोल. दया धर्म हिंदू मुस्लिम क्या सिख क्या ईसाई, जात पात पर मरने वाले सब हैं भाई भाई. ನಾವೆಲ್ಲರೂ ಒಂದಾದಾಗ ಯಾರೇ? ಅದಕ್ಕೆ ಪರಮಾತ್ಮ ನಮ್ಮೆಲ್ಲರಿಗೂ ಯಾಕೆ ಕಳಿಸಿದ್ನಪ್ಪ ಅಂದ್ರೆ ನಾನು ನಿನಗೆ ಕಳಿಸಿದ್ದು ನನ್ನಗೋಸ್ಕರ ಅಂತಾನವ. ಅವನಿಗೋಸ್ಕರ ಕಳಿಸ್ಯಾನ ನಮಗವ. ನಾವು ಇವ್ರಿಗೋಸ್ಕರ ಬಂದಿಲ್ಲ, ಅವನಿಗೋಸ್ಕರ. ಅವನು ನಮಗೆ ಮಾನವನಾಗಿ ಶ್ರೇಷ್ಠ ಜೀವಿಯಾಗಿ ಸೃಷ್ಟಿಸಿ ಜನ್ಮ ಕೊಟ್ಟು ಜ್ಞಾನೋದಯಿಸಿದ್ದಿದ್ದಿಲ್ಲ ಅಂದ್ರೆ ನಾವು ಇಲ್ಲಿ ಸೇರ್ಲಿಕ್ಕೆ ಸಾಧ್ಯ ಇತ್ತ? ಇಲ್ಲಿ ಸೇರ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ನಮಗೆ ಶ್ರೇಷ್ಠ ಸ್ಥಾನಮಾನ ಕೊಟ್ಟಿದ್ದ, ನಮಗೆ ಮಾನವನಾಗಿ ಸೃಷ್ಟಿಸಿದ್ದ. ಆದ್ರೆ ಜ್ಞಾನೋದಯಿಸಿದ್ದಿಲ್ಲ ಅಂದ್ರೆ ನಿನ್ನ ನಂಬದ ಸಿಗದು ಜ್ಞಾನವು, ನೀನೆ ಜ್ಞಾನಕ್ಕೆ ಒಡೆಯನೋ. ದೇವ ನಿನ್ನನೆ ನಂಬಿಕೊಂಡಿಹೆ, ನಿನ್ನ ನಾಮದ ಕೀರ್ತನೆ. ತೋರು ಮಾರ್ಗವ ನಡೆಸು ನಮ್ಮನೋ, ನೀನೆ ನಮಗೆ ಆಸರೆ. ನೀನೆ ಸತ್ಯನೋ, ನೀನೆ ನಿತ್ಯನೋ, ನೀನೆ ಸೃಷ್ಟಿಯ ಒಡೆಯನೋ. ನಿನ್ನ ನಂಬದ ಸಿಗದು ಜ್ಞಾನವೋ, ನೀನೆ ಜ್ಞಾನಕ್ಕೆ ಒಡೆಯನೋ. ಯಾಕೆ ಜ್ಞಾನ ಕೊಟ್ಟನಪ್ಪ ಅಂದ್ರೆ ನಮಗೆ ಸತ್ಯ ಅಸತ್ಯದ ಅರಿವಾಗಿದೆ ಅಂತ. ಇವತ್ತು ನೋಡ್ರಿ ಎಷ್ಟು ಸುಂದರವಾಗಿ ತಾವು ಈ ಸಭೆಯನ್ನು ಆಯೋಜನೆ ಮಾಡಿದ್ದೀರ ಮೇಲೆ ಈ ಭೂಮಿ ಆ ಗುರುವಿನ ಮಧ್ಯದಲ್ಲಿ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹಿಸಿದ್ದಾನ ಮೇಲೆ, ದಯಪಾಲಿಸಿದ್ದಾನ ಮೇಲೆ ಗುರು ತೋರಿದ ಮಾರ್ಗ ಯಾವುದಪ್ಪ ಅಂದ್ರೆ ಈ ಭೂಮಿಯ ಮೇಲೆ ಅವನ ನಾಮಸ್ಮರಣೆಯಿಂದ ನಡೆದಾಗ, ಅವನ ನಾಮಸ್ಮರಣೆಯಿಂದ ನಡೆದಾಗ ಈ ಭೂಮಿ ಪ್ರಮಾಣ ಮಾಡ್ತದಂತ. ನಾಳೆ ಪರಮಾತ್ಮನ ಆಜ್ಞೆಯಿಂದ ನಿನಗೆ ಮರಣ ಬಂದಾಗ ಯಾವ ರೀತಿ ನಿನ್ನ ತಾಯಿ 9 ತಿಂಗಳು ನಿನಗೆ ಹೆತ್ತು, ಹೌದಲ್ರಿ, ಹೊತ್ತು ಹೆತ್ತು ಯಾವ ರೀತಿ ನಿನಗ ತಾಯಿಯ ಒಡಲಲ್ಲಿ ಮಗುವನ್ನು ಇಟ್ಟು ಬೆಳೆಸಿದನವನು, 9 ತಿಂಗಳು ಯಾವ ರೀತಿ ರಕ್ಷಣೆ ಕೊಟ್ಟಿದ್ನಲ್ಲ, ಅದೇ ರೀತಿ ಯಾವ ಮಾನವ ಗುರುವಿನ ಸಂಪರ್ಕದಲ್ಲಿ ಅವನ ನಾಮಸ್ಮರಣೆಯಿಂದ ಭೂಮಿ ಮೇಲೆ ನಡೆದಾಡುತ್ತಾನೋ
ಅವನಿಗೆ ಏನು ಹೇಳ್ತದಪ್ಪ ಅಂದ್ರೆ, ನಾನು ಪುನರುತ್ಥಾನದವರೆಗೆ ನನ್ನ ಗರ್ಭದಲ್ಲಿ ನಿನಗೆ ಇಟ್ಟುಕೊಳ್ಳುತ್ತೇನೆ ಅಂತ. ನೋಡ್ರಿ, ಪರಲೋಕದ ಪ್ರಯಾಣದ ಮೊದಲನೇ ಮೆಟ್ಟಲು ಗೋರಿ. ಈ ತಾಯಿಯಿಂದ ಜನ್ಮ ಪಡ್ಕೊಂಡ್ಯು, ಆ ತಾಯಿ ಒಳಗೆ ಪ್ರಳಯದ ದಿನದವರೆಗೆ ನಾವು ರಕ್ಷೆಯಲ್ಲಿರಬೇಕಾದ್ರೆ ಏನು ಮಾಡಬೇಕಪ್ಪ ಅಂದ್ರೆ, ನಾವು ನಡಿವಂತೆ ನುಡಿವಂತೆ ಇದ್ದರೆ ಈ ಜನ್ಮ ಕಡೆ, ಈ ಜನ್ಮವನ್ನು ಕಡಿ ಮಾಡ್ಕೋಬೇಕಾದ್ರೆ ನಾವು ಸಂತರ, ಸಜ್ಜನರ, ಸಾತ್ವಿಕರ, ಸತ್ಪುರುಷರ ಸಂಘದಲ್ಲಿರಬೇಕು. ಅವಾಗ ನಮಗವರು ಸತ್ಯವನ್ನು ಬಿಚ್ಚಿಡ್ತಾರೆ. ಅಜ್ಞಾನದ ಕತ್ತಲೆ ಓಡಿಸಿ ಸುಜ್ಞಾನ ಬೆಳಗಿಸು ಗುರುವೇ, ಗುರುವೇ ನಿಮಗೆ ನಮ್ಮ ನಮನ, ದಾರಿ ತೋರಿ ನಮಗೆ ನೀವು. ನಿಜವಾಗಿ ಈ ನೆಲದ ಋಣ ತೋರುವ ದಾರಿ ತೋರ್ತಾರವ್ರು. ಇಲ್ಲಾಂದ್ರೆ ಈ ನೆಲದ ಋಣ ತೀರಿಸಲಿಕ್ಕೆ ಸಾಧ್ಯತೆ ಏನು ಹೇಳ್ರಿ? ಈ ನೆಲ ನಮಗೆ ಹಾಸಿದವನು ಏನು ಹೇಳ್ತಾನಪ್ಪ ಅಂದ್ರೆ, ಭೂಮಿಯಲ್ಲಿ ಇರ್ತಕ್ಕಂಥದ್ದು, ಆಕಾಶದಲ್ಲಿರ್ತಕ್ಕಂಥದ್ದು ನನ್ನ ಸ್ತುತಿಗಾನ ಮಾಡ್ತಾ ಇದೆ. ಏ ಮಾನವ, ನಿನಗೇನಾಗಿದೆ? ಇಹಲೋಕದ ಸಾಧನೆ ಸಾಮಗ್ರಿಗಳು ಪರಲೋಕದ ಮುಂದೆ ಕ್ಷುಲಕ, ಏಕೆ ಅಂಟಿಕೊಂಡಿದ್ದೀಯಾ? ಇಲ್ಲಿಂದ ತೆಗಿಬೇಕಾದ್ರೆ ನಮಗೊಬ್ಬ ಗುರುವಿನ ಕೃಪಾ ದೃಷ್ಟಿ ಬೇಕು. ಜಗತ್ತನ್ನು ನಾವು ಹೃದಯದಿಂದ ತೆಗಿಬೇಕಾದ್ರೆ ತಮ್ಮ ಸೋಮ ಜ್ಯೋತಿರ್ಗಮಯ. ಆ ಕೃಪಾ ದೃಷ್ಟಿ ಉಳ್ಳವನ ದೃಷ್ಟಿ ನಮ್ಮ ಹೃದಯದ ಮೇಲೆ ಬಿದ್ದರೆ ಜಗತ್ತು ತುಂಬಿಕೊಂಡದಲ್ರಿ. ಪರಮಾತ್ಮ ಹೇಳಿದ, ನನ್ನ ಮನೆ ಯಾವ್ದಂತಂದ್ರೆ ಕಾಪಾಕಾಶಿ ಅಂತ ಹೇಳಿಲ್ರಿ. ಪರಮಾತ್ಮ ತನ್ನ ಮನೆ ಯಾವ್ದಕ್ಕಂದ? ಈ ಹೃದಯಕ್ಕಂದ. ತೆರಾ ದಿಲ್ ಮೇರಾ ಘರ್ ಹೈ. ಪರಮಾತ್ಮ ಹೇಳ್ತಾನ, ಏ ಮಾನವ, ನೀ ಯಾಕೆ ಶ್ರೇಷ್ಠದಿ ಅಂದ್ರ ನಿನ್ನ ಹೃದಯ ಏನದಲ್ಲ ಅದು ನನ್ನ ಮನಿ ಅದ ಅಂತ. ನಾವು ಎಲ್ಲ ಇಲ್ಲಿ ಬರ್ಬೇಕಲ್ರಿ. आम नाम को जोर लगाकर हृदय के पट खोल, आम से अल्लाह और मोहम्मद दोनों बसा लो मन में, एक ही हम सबका धाता, अलग अलग मत बोल. ಇಲ್ಲಿ ಬರ್ಬೇಕಲ್ಲ. ಇಲ್ಲಿ ಬರ್ಬೇಕಾದ್ರೆ ಒಬ್ಬ ಗುರು ಬೇಕು. ಗುರು ಬೇಕು. गुरु बिना ज्ञान नहीं मिलता साधु, गुरु दर्शन भगवान का दर्शन सिक्त मचात समाए. ನಮಗೆ ಯಾವಾಗ ಗುರು ಸಿಗುತ್ತಾನಲ್ಲ ಅವಾಗ ನಮಗೆ ಸನ್ಮಾರ್ಗ ಸಿಗುತ್ತದೆ. ಯಾಕಂದ್ರೆ ಗುರು ಕಳಿಸಿದ್ದೆ ಸನ್ಮಾರ್ಗಕ್ಕೋಸ್ಕರ. ಸನ್ಮಾರ್ಗನೇ ಪರಮಾತ್ಮನ ದರ್ಶನಕ್ಕೋಸ್ಕರ. ಹಾಗಾದ್ರೆ ಈ ಮಾನವ ಜನ್ಮ ಕಡಿಯಾಗಬೇಕಂದ್ರೆ ನಾವು ಸದಾಚಾರಿ ಭಕ್ತರಾಗಿ ಪರಮಾತ್ಮನ ದರ್ಶನಕ್ಕೆ ಅರ್ಹರಾಗಲೇಬೇಕು. ಅರ್ಹರಾಗಲೇಬೇಕಂದ್ರೆ ಗುರುವಿನ ಸಂಪರ್ಕ ಬೇಕೇ ಬೇಕು. ಗುರು ಇಲ್ಲದೆ ಗತಿ ಇಲ್ಲ. ಗುರು ಬೇಕು. ಅದರ ಸಲುವಾಗಿ ಪರಮಾತ್ಮ ನಮ್ಮೆಲ್ಲರಿಗೂ ಶ್ರೇಷ್ಠ ಸ್ಥಾನಮಾನ ಕೊಟ್ಟು ತನ್ನಗೋಸ್ಕರ ಈ ಭೂಮಿಯ ಮೇಲೆ ಕಳುಹಿದ. ಹಾಗಾದ್ರೆ ನಮಗೆ ಸತ್ಯ ಗೊತ್ತಾಗಬೇಕಂದ್ರೆ ಸತ್ಯ ಯಾರು? ಪರಮಾತ್ಮ. ನಾವು ಅಲ್ಲ, ನೀವು ಅಲ್ಲ. ಯಾವಾಗ ನಮಗೆ ಪರಮಾತ್ಮ ನಿರಾಕಾರ ಸ್ವರೂಪಿಯಾಗಿದ್ದಾನೆ, ಓಂಕಾರಿಯಾಗಿದ್ದಾನೆ, ಓ ಬೇನಿಯಾಜ್ ಹೈ, ನಮಗೆ ಏಕತ್ವದ ಸಂದೇಶ ತಿಳಿದಾಗೆ ನಾವು ಅವನ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಾಧ್ಯ. ಇಲ್ಲಪ್ಪ ಅಂದ್ರೆ ನಾವು ಸತ್ಯ ತಿಳ್ಕೊಂಡ ನಂತರ ನಾವು ಈ ಮಣ್ಣಿನ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ. ಸತ್ಯವನ್ನ ತಿಳಿದ ನಂತರ ನಾವು ಪರಮಾತ್ಮನ ಸೇರ್ಲಿಕ್ಕೆ ಸಾಧ್ಯ. ಸತ್ಯ ತಿಳಿಯದೇ ಇದ್ದರೆ ನಾವು ಪರಮಾತ್ಮನ ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಹೇಳಿದ್ರು ವ್ಯರ್ಥ. ನಿನ್ನ ಜನ್ಮ ವ್ಯರ್ಥ ಆಗಬೇಕಂದ್ರೆ ಸಾರ್ಥಕ ಆಗಬೇಕಾದ್ರೆ ಈ ಜಗತ್ತಿನ ಪಾಪದ ಸಮುದ್ರದಲ್ಲಿ ಏನು ಸಿಲುಕಿದ್ದೀರಲ್ಲೋ ಇದು ಪರಮಾತ್ಮನೇ ಹೇಳ್ತಾನ್ರಿ. ನಾ ಯಾವುದೇ ಇದು ಮಾಡ್ಕೊಂಡೇನಿಲ್ಲ. ಏನ್ ಹೇಳ್ತಾನವ? ಜಗತ್ತಿನ ಪಾಪದ ಸಮುದ್ರದಲ್ಲಿ ಮಾನವ ಮುಳುಗಿಲ್ಲ, ಮುಳುಗಿ ಸಿಲುಕಿದ್ದಾನೆ.
ಮುಡಿಗೆ ಏನಾಗ್ಬಿಟ್ಟ ಅಂದ್ರೆ ಸಿಕ್ಕೊಂಡ್ಬಿಟ್ಟ ನಾವ, ಕರೆದ್ರೆ ಬರುವುದೇ ಇಲ್ಲ, ಕರೆದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನು ನೀನು ಸಿಲುಕಿದ್ಯಲ್ಲ, ಅದರಿಂದ ಹೊರಗೆ ಬರಬೇಕಾದ್ರೆ ಯಾವುದೇ ಪ್ರದರ್ಶನ ಮಾಡೋ ಅವಶ್ಯಕತೆನೇ ಇಲ್ಲ ಅಂತಾನೆ. ಏನೂ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ. ನೀನೇನ್ ಮಾಡಬೇಕಪ್ಪ ಅಂದ್ರೆ ಸಜ್ಜನರ ಸಂಘ. ಹಾಗಾದ್ರೆ ನಾವು ಸಜ್ಜನರ, ಸಂತರ, ಸಾತ್ವಿಕರ, ಸತ್ಪುರುಷರ, ಸತ್ಯ ವಿಶ್ವಾಸಿಕರ ಸಂಪರ್ಕದಲ್ಲಿರುವುದರಿಂದ ಈ ಮಣ್ಣಿನ ಋಣಾನು ತೀರಿಸಲಿಕ್ಕೆ ಸಾಧ್ಯ, ನಾವು ಪರಮಾತ್ಮನ ಸೇರ್ಲಿಕ್ಕೂ ಸಾಧ್ಯ. ಹಾಗಾದ್ರೆ ನಮಗೆ ಆ ಪರಮಾತ್ಮ ಆಜ್ಞಿಸಿದ್ದು ಏನಪ್ಪಾ ಅಂದ್ರೆ, ನಾನು ನಿನಗೆ ನನ್ನಗೋಸ್ಕರ ಕಳುಹಿದ್ದೇನೆ ಅಂದಮೇಲೆ ನಾವೆಲ್ಲರೂ ಕೂಡಿಕೊಂಡು ಎಷ್ಟು ಆಗುತ್ತಷ್ಟು ಪರಮಾತ್ಮನ ಆಜ್ಞೆ ನಮ್ಮ ಮೇಲೇನಿದೆ ಗೊತ್ತಾಗಬೇಕಲ್ರಿ. ಈಗ ಪರಮಾತ್ಮ ಒರ್ವನೆ ಅಂದಾಗ ಪರಮಾತ್ಮನ ಆಜ್ಞೆ ನಮ್ಮ ಮೇಲೆ ಏನಿದೆ ಅಂದಾಗ ಪರಮಾತ್ಮ ತನ್ನ ವಾಣಿಯಲ್ಲಿ ಹೇಳ್ತಾನ, ನನ್ನ ಆಜ್ಞೆ ಹೇ ಮಾನವ ಈ ಭೂಮಿಯಲ್ಲಿ ಶೋಭೆಯನ್ನುಂಟು ಮಾಡಬೇಡ. ಎಷ್ಟು ಸರಳವಾದಂಥ ವಾಕ್ಯ. ಈ ಭೂಮಿಯ ಋಣ ತೀರಿಸಬೇಕಾದ್ರೆ ಇಲ್ಲೇ ಫಸಾದನ ಕರ್ಣ, ಯಾವನು ಶೋಭೆಯನ್ನುಂಟು ಮಾಡುವನಲ್ಲ ಅವನೇ ಭಕ್ತ. ಮತ್ತೆ ಶೋಭೆ ಮಾಡೋ ಇದ್ರೆ ಭಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ರಿ. ಈ ನೆಲದ ಮೇಲೆ ಈ ತಾಯಿಯ ಭೂಮಿಯ ಮೇಲೆ ಕಾಲಿಡ್ಲಿಕ್ಕೂ ಸಾಧ್ಯನಿಲ್ಲ. ನಾಳೆ ಅದರ ಶಿಕ್ಷೆ ಬೇರೆ ಅದ, ಮತ್ತೆ ಅದರ ಆಶೀರ್ವಚನ ಬೇರೆ ಅದಾವ. ಅಲ್ಲಿ ಹೋದ್ಮೇಲೆ ಏನಾಗ್ತದೆ? ಪರಲೋಕದ ಪ್ರಯಾಣದ ಮೊದಲನೇ ಮೆಟ್ಟಲು ಗೋರಿಯಲ್ಲಿ ಪ್ರವೇಶಿಸಿದ ನಂತರ ಪ್ರಳಯದ ದಿನದವರೆಗೆ ನಾವು ಇರ್ಲೇಬೇಕಲ್ಲೇ. ಅದಕ್ಕೆ ಪರಮಾತ್ಮ ಏನ್ ಹೇಳ್ತಾನ, ಏ ಮಾನವ ನನ್ನ ಆಜ್ಞೆ ನೀನು ತಿಳಿದುಕೊಂಡಾಗ ಈ ಮಣ್ಣಿನ ಋಣ ನಾವು ತೀರಿಸಲಿಕ್ಕೆ ಸಾಧ್ಯ. ಅದಕ್ಕೆ ಏನ್ ಹೇಳ್ತಾನ್ರಿ, ಈ ಮಣ್ಣಿನ ಋಣ ತೀರಿಸಬೇಕಾದ್ರೆ ನಾವು ಭೂಮಿಯ ಮೇಲೆ ಶೋಭೆಯನ್ನು ಮಂಟು ಮಾಡದೆ ಬದುಕಬೇಕು. ಜಮೀನ್ ಪರ್ ಫಸಾದ ನ ದಾಲ್ತೆ ಹೊತ್ತು ಜಿಂದಗಿ ಬಸರ್ ಕಿ ಆತೋ. ಏನ್ ಹೇಳ್ತಾನ್ರಿ, ಶೋಭೆಯನ್ನುಂಟು ಮಾಡದೆ ಬದುಕಿದರೆ ಬಡು ಬಗ್ಗರ ಆಸ್ತಿಯನ್ನ ನೋಡ್ರಿ. ನಮ್ಮ ಆರಾಧ್ಯ, ನಮ್ಮ ಒಡೆಯ ಏನ್ ಹೇಳ್ತಾನ, ನೀನು ನನ್ನ ಆರಾಧಕನಾಗಬೇಕಾದ್ರೆ ಈ ಭೂಮಿಯ ಮೇಲೆ ಶೋಭೆಯನ್ನುಂಟು ಮಾಡಬೇಡ. ನೀ ನನ್ನ ಆರಾಧಕನಾಗಬೇಕಾದರೆ ಈ ಭೂಮಿಯ ಮೇಲೆ ಕೊಲೆಗಡಕನಾಗಬೇಡ, ಬಡು ಬಗ್ಗರ ಆಸ್ತಿ ಹೊಡೆಯಬೇಡ, ನನ್ನ ಮಾನವರಿಗೆ ಮುಖ ತಿರುಗಿಸಿ ಮಾತಾಡಬೇಡ ಅಂತ ಎಲ್ಲಿವರೆಗೆ ಹೇಳ್ತಾನೆ ನೋಡ್ರಿ. ಅವನೇ ಪರಮಾತ್ಮನ ಆರಾಧಕ, ಅವನೇ ಉಸ್ಕಿ ಇಬಾದತ್ ಕರ್ನೆ ವಾಲಾ. ಹಾಗಾದ್ರೆ ನಾವು ಏನ್ ತಿಳ್ಕೋಬೇಕು? ನಾವು ಇದನ್ನೆಲ್ಲ ತಿಳ್ಕೋಬೇಕು. ಇದನ್ನು ತಿಳಿಲಾರದೆ ನಾವು ಶೋಭೆಯನ್ನುಂಟು ಮಾಡಿದ್ರೆ ಈಗ ಎಷ್ಟು ಭಾವನೆ ಅದಾವ ಹೇಳ್ರಿ. ಅವ್ರು ಬೇರೆ, ಇವ್ರು ಬೇರೆ, ಅಂಥವ್ರು ಇಂಥವ್ರು ಅನ್ನುವಂಥದ್ದು. ಇದರಿಂದ ದೂರ ಇಡ್ಲಿಕ್ಕೆ ಸಂತರು ಬಂದರು, ಸಜ್ಜನರು ಬಂದರು, ಸಾತ್ವಿಕರು ಬಂದರು. ಪ್ರಳಯದ ದಿನದವರೆಗೆ ನಾನು ನಿಮ್ಮ ಮಧ್ಯದಲ್ಲಿ ಒಬ್ಬಗೆ ಮಾರ್ಗದರ್ಶಕವಾಗಿ ಕಳಿಸ್ತಾ ಇರ್ತೀನಿ ಅಂತ ಹೇಳಿ ಪರಮಾತ್ಮ ಪ್ರಮಾಣ ಮಾಡಿದ್ದಾನ. ಅಂದಮೇಲೆ ನನ್ನ ಪ್ರಾರ್ಥನೆ ಇದೆ, ನಾವೆಲ್ಲರೂ ಈ ಮಣ್ಣಿನ ಋಣ ತೀರಿಸಬೇಕಾದ್ರೆ ಆ ಪರಮಾತ್ಮನ ಆಜ್ಞೆಯಲ್ಲಿ ಬದುಕ್ತಾ ಎಲ್ಲರ ಜೊತೆ ಪ್ರೀತಿ, ರೀತಿ, ನೀತಿನೇ ಮಾನವನ ಧರ್ಮ ಅಂತ. ಈ ಮೂರು ಇರಲಿಲ್ಲಪ್ಪ ಅಂದ್ರೆ ಅವ ಧರ್ಮನಿಷ್ಠ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಪರಮಾತ್ಮ ನಮಗೆ ಧರ್ಮನಿಷ್ಠನಾಗಲಿಕ್ಕೆ ಈ ಭೂಮಿಯ ಮೇಲೆ ಮಾನವನಾಗಿ ಕಳಿಸಿದ್ದಾನಂದ್ಮೇಲೆ ನಾವು ಈ ಮಣ್ಣಿನ ಋಣ ತೀರಿಸಬೇಕಂದ್ರೆ ನಾವು ಪ್ರೀತಿ, ರೀತಿ, ನೀತಿನಿಂದ ಬದುಕಿ ಏನ್ ಮಾಡಬೇಕು ಅಂದ್ರೆ ಪರಮಾತ್ಮನ ಆಜ್ಞೆಯಲ್ಲಿ ಮೃತ್ಯುವರ್ಮ ಅಮೃತಂಗಮಯ. ಮರಣ ಖಚಿತ ಅಲ್ರಿ, ಬೇಖಬರ್ ಜಿಂದಗಿ ಕಾ ಭರೋಸಾ ನಹಿ, ಜಲ್ದಿ ಇಮಾನಲು ಜಲ್ದಿ ಇಮಾನಲು. ಮರಣ ಯಾರಿಗೆ ಬಿಟ್ಟಿದ್ದೀರಿ? ಇವತ್ತಿಲ್ಲಂದ್ರೆ ನಾಳೆ ಮರಣ ಬರಲೇಬೇಕು. ಯಮರಾಜ ಬಂದಾಗ ಅವ ಕರೆದ್ರೆ ನಾಳೆ ಬರ್ತೀನಿ ಅನ್ನಕ್ ಬರುವುದೇ ಇಲ್ಲ. ಅವ ಬರೋ ಮುಂಚೆನೆ ನಾವು ಏನ್ ಮಾಡಬೇಕು? ತಯಾರಿ ಮಾಡ್ಕೋಬೇಕು. ಆ ತಯಾರಿ ಒಳಗೆ ಎಷ್ಟು ಜನ ಬೆನ್ನು ಹತ್ತಿದ್ದಾರೆ ಹೇಳಿ? ನನ್ನ ಮೃತ್ಯು ಅಮೃತದ ಸಮಾನ ಆಗಬೇಕು ಅನ್ನುವ ಆಚರಣೆಯಲ್ಲಿ ಎಷ್ಟು ಜನ ತೊಡಗಿದ್ದಾರೆ? ಅಜರಾಮರ ಜೀವನ ಇದೆಯಲ್ಲೇ. ಇದು 4 ದಿವಸ ಬೇಖಬರ್ ಜಿಂದಗಿ ಕಾ ಭರೋಸಾ. ಇದು ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಆದ್ರೆ ನ್ಯಾಯದ ದಿನದ ನ್ಯಾಯಾಧೀಶನು
ಶಿಕ್ಷೆಗೂ ಕ್ಷಮೆಗೂ ನೀನು ಒಡೆಯ. ಪುನರುತ್ಥಾನದ ದಿನ ನಮಗ್ ಕೇಳತಾನವ. ಎಷ್ಟು ಸೂಕ್ಷ್ಮದ ನೋಡ್ರಿ. ನಾವು ಮಾನವ ಜನ್ಮ ಕಡಿಮೆ ಮಾಡ್ಕೋಬೇಕಾದ್ರೆ ಅವ 2 ದೇವತೆಗಳಿಗೆ ನಮ್ಮ ಎಡಬಲ ಭುಜದ ಮೇಲೆ ನೇಮಿಸಿದ್ದಾನೆ. ನಿನ್ನ ಪಾಪ ಪುಣ್ಯದ ಪುಸ್ತಕ ಬರೀತಕ್ಕಂಥ 2 ದೇವತೆಗಳಿಗೆ ನಾನು ನಿನ್ನ ಎಡಬಲ ಭುಜದ ಮೇಲೆ ಕಿರಾಮನ್ ಕಾತಿಬಿನ್ ಅಂತೇಳಿ ನೇಮ ಮಾಡಿದ್ದಾನೆ. ಅವ ಎಲ್ಲರಿಗೂ ಮಾಡಿದ್ದಾನೆ. ಮಾಡಿ ಏನ್ ಹೇಳ್ತಾನ, ಗುಡ್ ಬ್ಯಾಡ್ ಡೀಡ್ ರೆಕಾರ್ಡ್ಸ್ ಮಾಡ್ಲಿಕ್ಕೆ 2 ದೇವದೂತರಿಗೆ ನೇಮಿಸಿ ನಾಳೆ ಪುನರುತ್ಥಾನದನ್ನು ಪುನರುತ್ತಿಸಿದಾಗ ಎಷ್ಟು ನಮ್ಮ ಜನ್ಮ ಕಡಿಮೆ ಆಗ್ಬೇಕಂದ್ರೆ ಹೇಳ್ತೀನಿ ನಾನು. ಆ ದೇವತೆಗಳು ಈ ಮಾನವನ ಪಾಪದ ಗಂಟ ಬಹಳ ಆಗಿದೆ ಅಂದಾಗ ಪರಮಾತ್ಮ ಹೇಳ್ತಾನ, ಉಸ್ಕೆ ದಿಲ್ ಮೇ ದೇಖಾ ಹೈ. ಅವನ ಮನಸ್ಸು ನೋಡಿ, ಯಾರ ಭಾವನೆ ಸ್ವಚ್ಛ ಇರ್ತದೆ, ಯಾರ ಮನಸ್ಸು ಸ್ವಚ್ಛ ಇರ್ತದೆ ಅಂಥವ್ರಿಗೆ ಲೆಕ್ಕ ಪತ್ರ ತೆಗೆದುಕೊಳ್ಳದೆ ಪರಮಾತ್ಮ ಮೋಕ್ಷ ಕೊಡ್ತೀನಂತ ನಂದ ಮೇಲೆ ನಮಗೇನಾಗಿದೆ? मैं उसके दिल को देखता हूँ, जिसका दिल पाक है, जिसकी नीयत पाक है, उसे बगैर हिसाब किताब से मैं बख्श दूंगा. ಅಂಥವರಿಗೆ ಪರಮಾತ್ಮ ಯಾವುದೇ ಲೆಕ್ಕ ಪತ್ರ ತೆಗೆದುಕೊಳ್ಳದೆ ಮೋಕ್ಷ ಕೊಡ್ತೀನಿ ಅಂದಾಗ ಈ ಜನ್ಮ ಕಡಿಮೆ ಮಾಡಿಕೊಳ್ಳುವಂಥ ಹಾದಿ ಎಷ್ಟು ಸರಳವಾಗಿದೆ ಅಲ್ಲ. ಇದನ್ನು ಬಿಟ್ಟು ನಾವು ಏನಿಂದೋ ಯಾರಿಂದೋ ತಗೊಂಡು ಹೋದ್ರಲ್ಲ, ಯಾರ ಮನಸ್ಸು ಸ್ವಚ್ಛ ಇರ್ತದಲ್ಲ, ಯಾರ ಭಾವನಾ ಸ್ವಚ್ಛ ಇರ್ತದಲ್ಲ, ಅವನ ನಾನು ಪಾಪ ಪುಣ್ಯದ ಪುಸ್ತಕವನ್ನ ಪರಿಶೀಲಿಸುವುದಿಲ್ಲ. ಅವನಿಗೆ ನಾನು ನನ್ನ ಅನುಗ್ರಹದಿಂದ ಮೋಕ್ಷ ಕೊಡುತ್ತೇನೆ ಅಂತ ಎಷ್ಟು ಸರಳವಾಗಿ ಹೇಳ್ತಾನೆ ನೋಡ್ರಿ. ಅದಕ್ಕೆ ಈ ಮಾನವ ಜನ್ಮ ಕಡಿ ಆಗ್ಬೇಕಾದ್ರೆ ಮೃತ್ಯುರ್ಮ ಅಮೃತಮಯ. ನಮ್ಮ ಮೃತ್ಯುವನ್ನ ಅಮೃತದ ಸಮಾನ ಮಾಡ್ಕೋಬೇಕಾದ್ರೆ ಡಿವೈನ್ ಕನೆಕ್ಷನ್ ಬೇಕು. ತಮಸ್ಸೋಮ ಜ್ಯೋತಿರ್ಗಮಯ. ನಮಗೆ ಅಂತರಾತ್ಮ तुझमें पंच तत्वों की ज्योति, तुझमें तीर्थ सारे. तुझमें पंच तत्वों की ज्योति, तुझमें तीर्थ सारे. तुझमें ब्रह्मा विष्णु महेश्वर, तुझमें ज्ञान के धारे. तुझमें तुझसे मिलने आए साहब तेरे दौरे. एक ही एक है हम सबका दाता, अलग अलग मत गो. दया धर्म हिंदू मुस्लिम क्या सिख क्या ईसाई, जात पात पर मरने वाले सब हैं भाई भाई. ನಾವೆಲ್ಲರೂ ಒಂದೇ ತಂದೆ ತಾಯಿ ಮಕ್ಕಳಾಗಿ ಬದುಕಿ ಈ ಜನ್ಮವನ್ನ ಕಡಿಮೆ ಮಾಡಿಕೊಳ್ಳೋಣ ಅನ್ನುವಂಥ ಮಾತಿನಲ್ಲಿ ನನ್ನ ಮಾತಿಗಳಿಗೆ ವಿಶ್ರಾಂತಿ ಕೊಡ್ತೀನಿ. ಅವರು ಶಾಂತಿ ಶಾಂತಿ ಶಾಂತಿ. बराबर हुआ. विषय बहुत डीप है, वो जाने नहीं आता, डीप बहुत है. ನಾನು ನಿಂತೆ ಎಲ್ಲಿ ಫಸ್ಟ್ ಟೈಮ್ ನಿಂತ. ಇಲ್ಲಿಯವರೆಗೂ ಗುರುವಿನ ಮಹತ್ತೆಯನ್ನು ತಿಳಿಸಿರ್ತಕ್ಕಂಥ ಪರಮ ಪೂಜ್ಯರಿಗೆ ಅಭಿವಂದಿಸ್ತಾರೆ. ಇದೀಗ